ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಪ್ಯಾರಾಮೆಡಿಕಲ್ ಹಬ್. ಇವತ್ತು ನಾವು ಲೈಫ್ ಸೈಕಲ್ ಆಫ್ ಆಸ್ಕಾರಿಸ್ ಲುಂಬ್ರಿಕಾಯ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ 5 ಡಿಫ್ರೆಂಟ್ ಸ್ಟೇಜಸ್ ಇದೆ, ಒಂದೊಂದನ್ನೇ ನೋಡ್ತಾ ಹೋಗೋಣ. ದ ಫಸ್ಟ್ ಸ್ಟೇಜ್ ಇಸ್ ಎಗ್ಸ್ ಇನ್ ಫೀಸಸ್. ಫೀಸಸಲ್ಲಿ ಏನಾಗುತ್ತೆ, ಎಗ್ಸ್ ಪಾಸ್ ಆಗುವಂಥದ್ದು. ಸೊ ಅಡಲ್ಟ್ ಫೀಮೇಲ್ ಏನಪ್ಪ ಅಂತಂದರೆ ಒಂದು ದಿನಕ್ಕೆ ಅರೌಂಡ್ 2 lakhsವರೆಗೂ ಮೊಟ್ಟೆಯನ್ನು ಇಡುತ್ತೆ. ಸೊ ಈ ಎಗ್ಸ್ ಏನಾಗುತ್ತೆ, ಫೀಸಸ್ ಮುಖಾಂತರ ಪಾಸ್ ಆಗುತ್ತೆ. ಇದು ನಾನ್ ಇನ್ಫೆಕ್ಟಿವ್ ಫಾರ್ಮಲ್ಲಿರುತ್ತೆ. ಸೊ ಸೆಕೆಂಡ್ ಸ್ಟೇಜ್ ಏನು, ಎಂಬ್ರಿಯೋನೇಷನ್ ಇನ್ ಸಾಯಿಲ್. ಸೊ ಈ ನಾನ್ ಇನ್ಫೆಕ್ಟಿವ್ ಫಾರ್ಮ್ ಆಫ್ ಎಗ್ಸ್ ಏನಿದೆ, ವಾರ್ಮ್, ಮಾಯ್ಸ್ಟ್ ಮತ್ತು ಆಕ್ಸಿಜನ್ ರಿಚ್ ಸಾಯಿಲ್ ಕಾಂಟ್ಯಾಕ್ಟಿಗೆ ಬಂದಾಗ ಇದು ಇನ್ಫೆಕ್ಟಿವ್ ಆಗಿ ಟರ್ನ್ ಆಗುತ್ತೆ ಇನ್ 2 to 6 ವೀಕ್ಸಲ್ಲಿ. ಸೊ ಇದರಲ್ಲಿ ಯಾವುದೇ ಇಂಟರ್ಮೀಡಿಯೇಟ್ ಹೋಸ್ಟ್ ಇರೋದಿಲ್ಲ, ಹ್ಯೂಮನ್ಸ್ ಮಾತ್ರ ಹೋಸ್ಟ್ ಆಗಿರ್ತಾರೆ. ಸೊ ಥರ್ಡ್ ಸ್ಟೇಜ್ ಈಸ್ ಇಂಜೆಕ್ಷನ್ ಬೈ ಹ್ಯೂಮನ್ಸ್. ಇದೇನು ಇನ್ಫೆಕ್ಟಿವ್ ಫಾರ್ಮ್ ಆಫ್ ಎಗ್ಸ್ ಇರುತ್ತಲ್ವಾ, ಸೊ ಕಂಟ್ಯಾಮಿನೇಟೆಡ್ ಫುಡ್ ಮುಖಾಂತರ, ವಾಟರ್ ಮುಖಾಂತರ ಅಥವಾ ಸಾಯಿಲ್ ಮುಖಾಂತರ ಏನಾಗುತ್ತೆ, ಈ ಎಗ್ಸ್ ಏನಾಗುತ್ತೆ ಬಾಡಿಯೊಳಗೆ ಎಂಟರ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಲಾರ್ವಲ್ ಮೈಗ್ರೇಷನ್. ಸೊ ಇದೇನು ಇನ್ಫೆಕ್ಟಿವ್ ಫಾರ್ಮ್ ಆಫ್ ಎಗ್ ಇರುತ್ತಲ್ಲ, ಸೊ ಇದರಿಂದ ಏನಾಗುತ್ತೆ, ಲಾರ್ವೆ ರಿಲೀಸ್ ಆಗುತ್ತೆ ಎಲ್ಲಿ, ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸೊ ಈ ಲಾರ್ವೆ ಏನಾಗುತ್ತಪ್ಪ ಅಂತಂದರೆ ಇಂಟೆಸ್ಟೈನಲ್ ವಾಲಿಗೆ ಪೆನೆಟ್ರೇಟ್ ಆಗುತ್ತೆ. ಸೊ ಇಂಟೆಸ್ಟೈನಲ್ ವಾಲಿಂದ ಬ್ಲಡ್ ಸ್ಟ್ರೀಮಿಗೆ ಎಂಟರ್ ಆಗುತ್ತೆ. ಸೊ ಬ್ಲಡ್ ಸ್ಟ್ರೀಮಿಂದ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಆರ್ಗನ್ಸ್ಗೂ ಕೂಡ ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ, ಲೈಕ್ ಲಿವರ್, ಇಂದ ಹಾರ್ಟ್ ಮತ್ತು ಲಂಗ್ಸ್. ಸೊ ಲಂಗ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಆಲ್ವಿಯೋಲೈ ಪಾರ್ಟ್ ಕೇಳಿದಿರಲ್ವ, ಸೊ ಆಲ್ವಿಯೋಲೈದಲ್ಲಿ ಏನಾಗುತ್ತೆ, ಲಾರ್ವೆ ಬ್ರೇಕ್ ಆಗುತ್ತೆ. ಸೊ ಅಲ್ಲಿಂದ ಬ್ರಾಂಕೈಗೆ ಮತ್ತೆ ಟ್ರಾವೆಲ್ ಮಾಡುತ್ತೆ, ಮೈಗ್ರೇಟ್ ಆಗುತ್ತೆ. ಅಗೈನ್ ಏನಾಗುತ್ತೆ ಅಂತಂದರೆ ಸ್ವ್ಯಾಲೋ ಆಗುತ್ತೆ. ಸೊ ಅಗೈನ್ ಸ್ವ್ಯಾಲೋ ಆದರೆ ಏನಾಗುತ್ತೆ, ಸ್ವ್ಯಾಲೋ ಆದಮೇಲೆ ಸೊ ಇದು ರೀಚಸ್ ಟು ದ ಇಂಟೆಸ್ಟೈನ್. ಸೊ ಫಿಫ್ತ್ ಸ್ಟೇಜ್ ಈಸ್ ಮೆಚ್ಯೂರೇಷನ್ ಇನ್ ಇಂಟೆಸ್ಟೈನ್. ಅಗೈನ್ ಸ್ವ್ಯಾಲೋ ಆದಾಗ ಏನಾಗುತ್ತೆ, ಇಂಟೆಸ್ಟೈನಲ್ಲಿ ಲಾರ್ವೆ ಇದ್ದಿದ್ದೇನಾಗುತ್ತೆ ಅಡಲ್ಟ್ ಫಾರ್ಮ್ಸ್ ಆಗಿ ಮೆಚ್ಯೂರ್ ಆಗುತ್ತೆ. ಸೊ ಈ ಅಡಲ್ಟ್ಸ್ ಫಾರ್ಮ್ಸ್ ಏನಪ್ಪ ಅಂತಂದರೆ ಅರೌಂಡ್ 1 to 2 ಇಯರ್ಸ್ವರೆಗೂ ಜೀವಂತವಾಗಿರುತ್ತೆ. ಅದು ಮತ್ತೆ ರೀಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಸೈಕಲ್ನ ರೀಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಸಿಂಪ್ಲೆಸ್ಟ್ ಲೈಫ್ ಸೈಕಲ್ ಆಫ್ ಆಸ್ಕಾರಿಸ್ ಲುಂಬ್ರಿಕಾಯ್ಡ್ಸ್. ಸೊ ಸೈಕಲ್ ಡ್ಯೂರೇಷನ್ ಎಷ್ಟಪ್ಪ ಅಂತ ಅಂದರೆ ಎಂಟೈರ್ ಸೈಕಲ್ ಫ್ರಮ್ ಇಂಜೆಷನ್ ಟು ಎಗ್ ಲೈಯಿಂಗ್. ಸೊ ಸೈಕಲ್ ಸ್ಟಾರ್ಟ್ ಆಗೋದು ಯಾವಾಗ, ನಾವು ಇನ್ಫೆಕ್ಟಿವ್ ಫಾರ್ಮ್ ಆಫ್ ಎಗ್ಗನ್ನು ಕನ್ಸ್ಯೂಮ್ ಮಾಡಿದಾಗ ಅಲ್ವಾ, ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಈ ಬೇರೆ ಬೇರೆ ಸ್ಟೇಜಸ್ಸಿಂದ ಪಾಸಾಗಿ ಸೊ ಮತ್ತೆ ಫೀಸಸ್ ಮುಖಾಂತರ ಏನಾಗುತ್ತೆ ಆ ಎಗ್ಸ್ ರಿಲೀಸ್ ಆಗುತ್ತೆ. ಇಲ್ಲಿವರೆಗೂ ಎಷ್ಟು ಸೈಕಲ್ ಡ್ಯೂರೇಷನ್ ಎಷ್ಟಾಗುತ್ತೆ ಅಂತಂದರೆ ಅರೌಂಡ್ 8 to 12 ವೀಕ್ಸ್. ಸೊ ಹೋಪ್ ನಿಮಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಇದೇ ರೀತಿಯ ಕಂಟೆಂಟ್ಗೆ ಕರ್ನಾಟಕ ಪ್ಯಾರಾಮೆಡಿಕಲ್ ಹಬ್ನ